ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಕೇಳೋದಕ್ಕೆ ಬಹಳ ಕುತೂಹಲ ಇತ್ತು. ಕಾರಣ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರಿಪಬ್ಲಿಕ್ ಕನ್ನಡ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸೈಟ್ ಕೇಳೇ ಇಲ್ಲ, ಅವರೇ ಕೊಟ್ಟರು ತಗೊಂಡ್ವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಹೇಳಿಕೆಗೆ ಈಗ ಒಂದು ದಾಖಲೆ ಸಿಕ್ಕಿರೋದು. ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ, ಅದರಲ್ಲಿ ನಿವೇಶನ ಕೇಳಿದ್ರು ಎನ್ನಲಾಗಿರುವಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತ ರಿಯಾಕ್ಷನ್ ಬೇಕಾಗಿತ್ತು, ಬಟ್ ನೋ ರಿಯಾಕ್ಷನ್. ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿಂದ ಸಿಎಂ ಸಿದ್ದರಾಮಯ್ಯನವರು ಹೊರಟು ಹೋಗಿದ್ದಾರೆ. ಪತ್ರದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರಾಕರಿಸಿದ್ದಾರೆ. ನೀವು ಅವ್ರ ಮಾತು ಕೇಳಕ್ಕೂ ಅವ್ರ ಮಾತು ಕೇಳ್ಕೊಂಡು ಸರ್, ಈಗ ಪತ್ರ ಸರ್ ಬಿಟ್ಟರೆ ಸರ್, ಪತ್ರ ಬರೆದಿಲ್ಲ ಸರ್. ಸರ್ 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 ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಮಾಡಿದ್ರ ನೀವು ಅವ್ರ ಮಾತು ಕೇಳಕ್ಕೂ ಅವ್ರ ಮಾತು ಕೇಳ್ಕೊಂಡು ಸರ್, ಈಗ ಪತ್ರ ಸರ್ ಬಿಟ್ಟರೆ ಸರ್, ಪತ್ರ ಬರೆದಿಲ್ಲ ಸರ್. ಸರ್ 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 ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಮಾಡಿದ್ರ ನೀವು ಅವ್ರ ಮಾತು ಕೇಳಕ್ಕೂ ಅವ್ರ ಮಾತು ಕೇಳ್ಕೊಂಡು ಸರ್, ಈಗ ಪತ್ರ ಸರ್ ಬಿಟ್ಟರೆ ಸರ್, ಪತ್ರ ಬರೆದಿಲ್ಲ ಸರ್. ಸರ್ 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 ಇನ್ನು ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ದೂರು ಕೊಟ್ಟಂತಹ ಟಿಜೆ ಅಬ್ರಾಹಂ ಅವರ ಈಗ ರಿಪಬ್ಲಿಕ್ ಕನ್ನಡ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಇವತ್ತಿನ ಬೆಳವಣಿಗೆ ಒಂದು ದಾಖಲೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಫಸ್ಟ್ ರಿಯಾಕ್ಷನ್. ಅದು ನಾವು ನಮ್ಮ ಕಂಪ್ಲೇಂಟ್ ಅಲ್ಲಿ ಅನೆಕ್ಷರ್ ಎಲ್ ಅಂತ ಹಾಕಿದ್ದೀವಿ. ಓಕೆ, ಅನೆಕ್ಷರ್ ಎಲ್ ನಾವು ಹಾಕಿರೋದು ಅದೇ ಪತ್ರನೇ. ಅದರಲ್ಲಿ 2ನೇ ಪೇಜ್ ಅಲ್ಲಿ ಹಿಂಭಾಗ ಒಂದು ಗ್ಯಾಪ್ ಬಿಟ್ಟಿದ್ದಾರೆ. ಅದನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತ ವೇಟ್ ಪಡ್ತಾ ಇದೀವಿ, ಕಾಯ್ತಾ ಇದೀವಿ. ನೀವು ಅದನ್ನ ತಗೊಂಡಿದ್ದೀರಾ, ಸಂತೋಷ. ಅಬ್ರಾಹಂ ಸರ್, ತಮ್ಮ ಅನುಮಾನ ಏನು? ತಾವೇ ಹೇಳ್ದಂಗೆ ಒಂದು ಲೈನ್ ವೈಟ್ನರ್ ಹಾಕಿದ್ದಾರೆ, ಅದನ್ನ ಕೋರ್ಟಲ್ ಪ್ರಶ್ನೆ ಮಾಡ್ತೀನಿ ಅಂತ ತಾವು ಹೇಳ್ತಿದ್ದೀರಿ. ತಮ್ಮ ಅನುಮಾನ ಏನು? ಅದನ್ನ ನೋಡಿದ ತಕ್ಷಣ ತಮಗೆ ಏನ್ ಅನಿಸ್ತು? ಅಲ್ಲ, ನೀವು ಆ ಸೆಂಟೆನ್ಸ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಎಲ್ಲಿಗೆ ಕೇಳಿರ್ಬೋದು ಅಂತ. ಯಾರು ಬೇಕಾದ್ರೂ ಅರ್ಥ ಮಾಡ್ಕೋತಾರೆ ಅದನ್ನ. ಜಮೀನನ್ನು, ಆ ಜಮೀನನ್ನು, ಆ ಬದಲಿ ಜಮೀನನ್ನ ನನಗೆ ವಿಜಯನಗರದ ಒಂದ್ 2-3 ಬ್ಲಾಕ್ ಹೇಳಿರ್ತಾರೆ. ವಿಜಯನಗರ ಇಂಥ ಬ್ಲಾಕ್ ಅಲ್ಲಿ ಕೊಡಿ ಪ್ರಾಧಿಕಾರವು. ಅದು ನಮಗೆ ಸ್ಪಷ್ಟವಾಗಿತ್ತು. ನಮಗೆ ಕಂಪ್ಲೇಂಟ್ ಆಗ್ತಾಗ್ಲೇ ತನಿಖೆ ಆಗ್ತದೆ. ನಾವು ಆ ಒರಿಜಿನಲ್ ಎಲ್ಲಿದೆ ಅಂತ ನಾವು ಕೋರ್ಟ್ ಮೂಲಕ ತರ್ಸಕ್ ಹೇಳ್ತೀವಿ. ತರ್ಸಕ್ ಹೇಳಿದಾಗ ಅದು ಫೋರೆನ್ಸಿಕ್ ಕಳಿಸಿದ್ರೆ ಗೊತ್ತಾಗ್ತದೆ ಏನಿದೆ ಅದ್ರ ಅಡಿಯಲ್ಲಿ ಏನಿತ್ತು ಅಂತ. ಅದೇನು ಅಷ್ಟು ಈಸಿಯಾಗಿ ಹೋಗಲ್ಲ, ಇಲ್ಲ ಡಿಸ್ಟ್ರಾಯ್ ಮಾಡ್ಬೇಕಂತ. ಅದು ಈಗ ನಮ್ಮ ಶೆಟ್ರ್ ಹೇಳಿದಾಗೆ ಹೆಲಿಕಾಪ್ಟರ್ ಅಲ್ಲಿ ಬಂದವ್ರು ತಗೊಂಡ್ಬಿಟ್ಟು ಡಿಸ್ಟ್ರಾಯ್ ಮಾಡಿದ್ರು ಗೊತ್ತು ಹೇಳಕ್ಕಾಗಲ್ಲ. ಅಲ್ಲ, ಶೆಟ್ರ್ ಇನ್ನೊಂದು ಮಾತು ಹೇಳ್ತಾ ಇದ್ರು, ಈಗ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ರಿಟ್ರೀವ್ ಮಾಡ್ತೀವಲ್ಲ, ಆ ರೀತಿ ರಿಟ್ರೀವ್ ಮಾಡ್ಬೇಕೀಗ ಆ ಲೈನ್ ಅನ್ನ ಅಂತ. ಆ ಲೈನ್ ಅದೇ ಈಗ ಎಲ್ಲ ನಮ್ಮ ಹತ್ರ ಇರೋದೆಲ್ಲ ಸರ್ಟಿಫೈಡ್ ಕಾಪೀಸ್ ಅಷ್ಟೇ, ಒರಿಜಿನಲ್ ಇಲ್ಲ. ಒರಿಜಿನಲ್ ಅಲ್ಲಿ ಇದೆಯೇ ಅನ್ನೋದನ್ನ ಈಗ ನಾವು ಸ್ಪಷ್ಟಪಡಿಸ್ಕೋಬೇಕು. ಒರಿಜಿನಲ್ ಇದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ವೈಟ್ನರ್ ಹಾಕಿ ಅದ್ರ ಅಡಿಯಲ್ಲಿ ಏನಿತ್ತು ಅಂತ ತಿಳಿಸ್ಬೋದು. ಅದು ಒಂದ್ ಸ್ವಲ್ಪ ಟೈಮ್ ತಗೋತದೆ, ಬಟ್ ಆ ಪ್ರೋಸೆಸ್ ಕೋರ್ಟ್ ಅಲ್ಲಿ ನಡೀತದೆ. ವಿ ವಿಲ್ ಡೂ ಇಟ್. ಅಲ್ಲ, ನಿಮ್ಮ ದೂರಿಗೆ ಒಂದಷ್ಟು ಶಕ್ತಿ ಕೊಡುವಲ್ಲಿ, ಪವರ್ ಕೊಡುವಲ್ಲಿ ದಾಖಲೆ ಬಹಳ ಪೂರಕ ಅಂತ ಅನ್ಸುತ್ತಾ ತಮಗೆ? ಇಟ್ ಇಸ್. ಅದಕ್ಕೆ ಅನೆಕ್ಷರ್ ಎಲ್ ಅಂತ ಹಾಕಿದ್ವಿ ನಾವು. ಟ್ರಯಲ್ ಬರ್ಬೇಕದು. ಟ್ರಯಲ್ ಬಂದಾಗ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಲ್ಲ, ಅಲ್ಲಿ ಆ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ ಅಂತ ಅಧಿಕಾರಿಗಳಿಗೆ ಎಲ್ಲಿ ಅಂತ ಕೇಳ್ತೀವಿ. ಅವ್ರು ತರಲೇಬೇಕು, ತಂದು ಪ್ರೊಡ್ಯೂಸ್ ಮಾಡ್ಲೇಬೇಕು. ಅದಕ್ಕೊಂದು ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೀವಿ, ಇದನ್ನ ಪ್ರೊಡ್ಯೂಸ್ ಮಾಡಿ ಅಂತ, ಆದೇಶ ಕೊಡಿ ಅಂತ. ಹಾಗಾದ್ ಬಂದೇ ಬರುತ್ತೆ. ಒರಿಜಿನಲ್ ಬರ್ಬೇಕು. ಬರದೇ ಇದ್ರೆ ಅವ್ರು ಉತ್ತರ ಕೊಡೋದೇನು ಅಂತ ನೋಡ್ಬೇಕು ನಾವು. ಕರೆಕ್ಟ್. ಅಲ್ಲ ಅಬ್ರಾಹಂ ಸರ್, ಈಗ ತರಾತುರಿಯಲ್ಲಿ ಹೋಗ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಸಚಿವರೇ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ತರ್ತಾರೆ, ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾರೆ, ಅದನ್ನ ವೈಟ್ನರ್ ಹಾಕಿ ಅಳಿಸುವ ಪ್ರಯತ್ನಗಳಾಗುತ್ತೆ. ಯಾಕೆ ಇಂಥ ಎಲ್ಲ ಬೆಳವಣಿಗೆಗಳು? ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ ಅಂತ. ಅನುಮಾನವೇ ಇಲ್ಲ ಅದರಲ್ಲಿ, ಅನುಮಾನ ಪ್ರಶ್ನೆನೇ ಇಲ್ಲಲ್ಲ. ಇದು ಖಚಿತ ಅಂತೀರಾ? ಅಲ್ಲ, ಈಗ ಹೇಳ್ಬೋದು ಅಬ್ರಾಹಂ ಸರ್, ಈಗ ಫೇಕ್ ಇರಬಹುದು ಡಾಕ್ಯುಮೆಂಟ್, ನೀವೇ ಸೃಷ್ಟಿ ಮಾಡಿದೀರಾ ಆರೋಪ ಮಾಡೋರು, ನನ್ನ ವಿರೋಧಿಗಳು ಆಗದೆ ಇರೋರು ಮಾಡಿದ್ದಾರೆ, ಇಂಥ ಆರೋಪಗಳು ಕೇಳಕ್ಕೆ ಸಿಗುತ್ತೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಸೃಷ್ಟಿ ಮಾಡಿದ್ರೆ RTI ಅಲ್ಲಿ ಹೆಂಗ್ ಕೊಡ್ತಾರೆ? ಕರೆಕ್ಟ್.
ಅಲ್ಲ ಪ್ರದೀಪ್ ಸರ್ ಬಹಳ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಅಬ್ರಾಮ್ ಸರ್ ಈಗ ನೀವು ಅದನ್ನೇ ಹೇಳ್ತಿದ್ದೀರಿ, ಪ್ರದೀಪ್ ಅವ್ರು ಕೂಡ ಅದೇ ಹೇಳಿದ್ರು, ನನ್ನ ಕೈಗೆ ತಂದು ಕೊಟ್ಟಿದ್ದಾರೆ, ವೈಟ್ನರ್ ಹಾಕಿರೋದು ಅದು ಕೂಡ ಅಂತ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ, ಅದು ವೈಟ್ನರ್ ಹಾಕಿದ್ದಾರೆ, ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲ, ಅರ್ಥ ಆಗಲ್ವಾ ನಮ್ಗದು ಅಂತ ಕೇಳ್ತಾ ಇದ್ರು ಅವರು. ನಿಜ ನಿಜ ನಿಜ, ಎಲ್ರಿಗೂ ಅರ್ಥ ಆಗುತ್ತಮ್ಮ, ಸ್ಪಷ್ಟ ಅದು, ಅದರಲ್ಲಿ ಅನುಮಾನ ಅನ್ನೋದಿಲ್ಲ. ಇಂಥ ಜಾಗದಲ್ಲೇ ಬೇಕು ಅಂತ ಕೇಳಿದ್ದಾರೆ, ಅದನ್ನ ಅಳಿಸಿದ್ದಾರೆ. ಯಾಕಂತಂದ್ರೆ ಈಗ ಆ ದಾಖಲೆನ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಆ ಡೇಟ್ ನ ಉಲ್ಲೇಖ ಮಾಡಿದ್ದಾರೆ. 2021ರಲ್ಲಿ ಉಲ್ಲೇಖ ಮಾಡ್ತಾರೆ, ಇಂಥ ದಿನ ಮಾಡದಂತ ಇದು ಬೇಡಿಕೆ, ಪ್ಲಸ್ 21ರಲ್ಲಿ ಒಂದು 2ನೇ ಅಪ್ಲಿಕೇಶನ್ ಹಾಕ್ತಾರೆ. ಅದೆರಡನ್ನು ಉಲ್ಲೇಖ ಮಾಡಿ ಇವರು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ಇವರಿಗೆ ರಿಲಿಂಕ್ವಿಶ್ಮೆಂಟ್ ಡೀಡ್ ಕೊಡಿ ಅಂತ ಕೇಳೋದು. ಇದನ್ನ ಉಲ್ಲೇಖ ಆಗಿದೆ. ಇದು ನಾಪತ್ತೆ ಆಗ್ಬಿಟ್ರೆ ಎಲ್ಲೋಯ್ತು ಅಂತ ಕೇಳ್ತೀವಿ ನಾವು, ಯಾರಾದ್ರೂ ಕೇಳ್ತಾರೆ. ಅದಕ್ಕೆ ಅದನ್ನ ಡಿಸ್ಟ್ರಾಯ್ ಮಾಡೋ ಬದಲು ಅದನ್ನು ಆಡಿಸಿದ್ದಾರೆ. ಅಲ್ಲ ಅಬ್ರಾಮ್ ಸರ್, ಈಗ ಪ್ರತಿ ಬಾರಿ ಸಿಎಂ ಸಿದ್ದರಾಮಯ್ಯನವ್ರ ಪ್ರಶ್ನೆ ಎದುರಾದಾಗ ನಾನು ಕೇಳಲೇ ಇಲ್ಲ, ಬಿಜೆಪಿ ಅಧಿಕಾರದಲ್ಲಿತ್ತು, ಬಿಜೆಪಿಯ ಸಚಿವರಿದ್ರು, ಮೂಡಾದಲ್ಲಿ ಕೊಟ್ಟರು, ನಾನು ಇಸ್ಕೊಂಡೆ, ನಾನು ಇಂತಲ್ಲೇ ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ಲಿಲ್ಲ ಅಂತ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ದಾಖಲೆ, ಇವ್ರು ಕೇಳಿದ್ರು, ಇಂತಲ್ಲೇ ಬೇಕು ಅಂತ ಕೇಳಿದ್ರು ಅನ್ನೋದಕ್ಕೆ ಒಂದು ದಾಖಲೆ, ಅಂದ್ರೆ ಅವರೇ ಬರ್ದಿರುವಂತ ಒಂದು ಪತ್ರ, ಅವ್ರ ಪತ್ನಿ ಬರ್ದಿರುವಂತ ಪತ್ರ. ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಕಂಟಕ ಆಗಬಹುದು ಈ ದಾಖಲೆ ಅಂತ, ಈ ಪತ್ರ ಅಂತ. ಅಂದ್ರೆ ತಾವು ಹೋರಾಡ್ತಾ ಇದ್ದೀರಿ, ಅವ್ರು ರಾಜೀನಾಮೆ ಕೊಡ್ಲೇಬೇಕು, ನ್ಯಾಯ ಸಿಗ್ಲೇಬೇಕು ಅಂತ ತಾವು ಹೋರಾಡ್ತಿದ್ದೀರಿ, ದೂರು ಕೂಡ ಕೊಟ್ಟಿದ್ದೀರಿ. ಸೊ ತಮ್ಮ ಹೋರಾಟಕ್ಕೆ ಮೊದಲ ಹಂತವಾಗಿ ನಾನು ಅವ್ರನ್ನ ರಾಜೀನಾಮೆ ಮಾಡ್ಬೇಕು ಅಂತ ನಾನು ಕೇಳಲಿಲ್ಲ ಯಾವತ್ತು, ನಾನು ಕೇಳೋದು ಇಲ್ಲ. ಅಲ್ಲ ಈಗ ರಾಜೀನಾಮೆ ಅನ್ನೋದು ಕಾನ್ಸ್ಟಿಟ್ಯೂಷನ್, ಅವ್ರು ಕೇಳ್ಬೋ, ಅವರು ರಾಜಕಾರಣಕ್ಕೆ ಅವ್ರು ಕೇಳ್ತಾರೆ, ಇರ್ಲಿ. ಅದು ನೈತಿಕ ಹೊಣೆ ಎತ್ಕೊಂಡು ಮೊದಲು ಮಾಡ್ತಾ ಇದ್ರು. ನಮ್ಮ ಒಂದು ಉದಾಹರಣೆ ಕೊಡ್ಬೇಕಾರೆ, ತುಳಸಿ ದಾಸಪ್ಪ ಅಂತ ಒಬ್ರು MP ಇದ್ರು, ಮೈಸೂರಿನವರು. ಇದು 35 ವರ್ಷಕ್ಕಿಂದೆ ಅಂತ ಕಾಣುತ್ತೆ, 35-40 ವರ್ಷಕ್ಕಿಂದೆ. ಅವರು ಮೈಸೂರಲ್ಲಿ ಪ್ರಜಾವಾಣಿಯಲ್ಲಿ ಒಂದು 6ನೇ ಪುಟದ 7ನೇ ಪುಟದಲ್ಲಿ ಒಂದು ಸಣ್ಣದಾಗಿ ಒಂದು ಅವ್ರ ಮೇಲೆ ಒಂದು ಆಪಾದನೆ ಬರ್ತದೆ. ಅದನ್ನ ಅಲ್ಲಿ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ರಿಸಿಗ್ನೇಷನ್ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಬೆಂಗಳೂರು ಬಂದು ಸ್ಪಷ್ಟನೆ ಕೊಡ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಏನು, ಅದೇ ಮೈಸೂರಿನವ್ರೆ, ತುಳಸಿ ದಾಸಪ್ಪ ಅಂತ. ಈ ಸಿದ್ದರಾಮಯ್ಯನವ್ರಿಗೂ ಗೊತ್ತಿರ್ತದೆ. ಆ ತುಳಸಿ ದಾಸಪ್ಪನವ್ರಂತ ಅವ್ರು ಇದ್ದಂತ ಮೈಸೂರು ಡಿಸ್ಟ್ರಿಕ್ಟ್ ಅದು. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಇತಿಹಾಸ, ನಮ್ಮ ರಾಜ್ಯದ ಇತಿಹಾಸ. ನೈತಿಕ ಹೊಣೆ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಆಗಿದ ತಕ್ಷಣ ರಿಸೈನ್ ಮಾಡ್ತಾರೆ. ಅದು ನೈತಿಕ ಹೊಣೆ ಅನ್ನೋದು. ಇವತ್ತು ಅದು ಇದೆಯಾ ಅಂತ ಕೇಳಿದ್ರೆ ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಲ್ಲ, ಅಸಹ್ಯ ಆಗ್ತದೆ ಕೇಳೋದಿದೆ. ಅಂತ ಮೈಸೂರು ಡಿಸ್ಟ್ರಿಕ್ಟ್ ಅವರು ಏನ್ ಮಾಡ್ತಾ ಇರೋದು ಅವ್ರು ಬಿಟ್ಟಿರೋದು. ನಾನು ಅವ್ರ ರಿಸೈನ್ ಮಾಡಿ ಅಂತ ನಾನು ಹೇಳೋದೇ ಇಲ್ಲ. ಎಲ್ಲ ಅವ್ರ ಮಾತಿನಿಂದನೇ ಸಿಲುಕಾಕಿಕೊಳ್ತಿದ್ದಾರೆ ಸಿಎಂ ಅಂತ ಅನ್ಸುತ್ತಾ ಈ ಬೆಳವಣಿಗೆಯಿಂದ? ಅಂದ್ರೆ ಒಂದಷ್ಟು ಅನುಮಾನಗಳು ಬಂತು, ಕೆಲವು ಜನಸಾಮಾನ್ಯರು ಕೇಳೋದನ್ನ ತಮ್ಮ ಹತ್ರ ಕೇಳ್ತಿದ್ದೀನಿ. ಸುಳ್ಳು ಹೇಳ್ತಿದ್ದಾರೆ ಸಿಎಂ, ಈ ಪತ್ರ ಒಂದು ಬಿಡುಗಡೆ ಆಯ್ತಲ್ವಾ, ವೈಟ್ನರ್ ಹಾಕಿ ಒಂದಷ್ಟು ರಿಕವರ್ ಮಾಡಿದ್ದಾರೆ, ಅದನ್ನ ಕವರ್ ಮಾಡಿದ್ದಾರೆ, ಅಳಿಸೋ ಪ್ರಯತ್ನಗಳಾಗಿದೆ, ಹಾಗಾಗಿ ಎಲ್ಲೂ ಸುಳ್ಳು ಹೇಳ್ತಾ ಇದ್ದಾರೆ ಸಿಎಂ ಅನ್ನುವಂತ ಅನುಮಾನ ಸಹಜ ಆಯ್ತು. 100%. ಈಗ ನಾನು ಕೋರ್ಟಲ್ಲಿ ವಾದ ಮಾಡುವಾಗ ನಾನು ಹೇಳಿದೆ, ಈಗ 98ರಲ್ಲಿ ಸತ್ತೋದ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗ್ತದೆ, ಅಕ್ರಮ, ಅದು ತಪ್ಪದು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಫಸ್ಟ್ ಅಕ್ಯೂಸ್ಡ್ ಸಿದ್ದರಾಮಯ್ಯನವರು. ಒಪ್ಕೊಳ್ಳೋಣ. ಈಗ 98ರಲ್ಲಿ ಕಳ್ತನ ಆಗಿರೋ ವಸ್ತು ನಿಮ್ಮ ಮನೇಲಿ ಇದೆಯಲ್ಲ, 98ರಲ್ಲಿ ಕಳ್ತನ ಆಗಿರೋ ವಸ್ತುಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿದವರು, ಆ ವಸ್ತು ನಿಮ್ಮ ಮನೇಲೇ ಇದೆ, ಅದಂಗ್ ನಿಮಗೆ ಸಂಬಂಧ ಇಲ್ಲ ಅಂತ ಆಗ್ಬಿಡ್ತದೆ. 98, 2004, 2005 ಎಲ್ಲ ಅಕ್ರಮಗಳೇ. 2010 ಎಲ್ಲಿತ್ತು ಅವ್ರಿಗೆ ದಾನಪತ್ರ ಮಾಡಕ್ಕೆ? ಅವ್ರಿಗೆ ಜಮೀನ್ ಅವ್ರ ಕೈಲಿತ್ತ? ಮಲ್ಲಿಕಾರ್ಜುನ ಸ್ವಾಮಿ ಕೈಲಿತ್ತ? ಇಲ್ಲ ದೇವರಾಜನವರು ಮಲ್ಲಿಕಾರ್ಜುನ ಸ್ವಾಮಿ ಮಾರಿದಾಗ ದೇವರಾಜ್ ಹತ್ರ ಇತ್ತ ಜಮೀನು? ಯಾರ ಹತ್ರ ಇತ್ತದು? ದೇವನೂರು ಬಡಾವಣೆ, ಅದು ಮೂಡ ಕೈಲಿತ್ತು. ಅದನ್ನ ಇನ್ನೊಬ್ಬ ಹೋಗ್ಬಿಟ್ಟು ನಾನು ಹಳೆ ಹೆಸರು ಹಾಕ್ಬಿಟ್ಟು ಕೇಸರಿ ಗ್ರಾಮ ನಾನು ಮಾಡ್ತಾ ಇದೀನಿ ಅಂತಂದ್ರೆ, ಕೇಸರಿ ಗ್ರಾಮ ಇಲ್ಲ, ಅಲ್ಲಿ ಇರೋದೇ ದೇವನೂರು ಬಡಾವಣೆ. ಸೊ ಈ ಅಕ್ರಮಗಳೆಲ್ಲವನ್ನು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ನೀವು ಬಂದ್ರು ನೀವೇ ಒಪ್ಕೊಂಡ್ರಲ್ಲ, ನಮ್ ಜಮೀನ್ ನಾವ್ ಯಾಕ್ರಿ ಬಿಟ್ಕೊಡ್ಬೇಕು ಅಂತ. ಸೊ ಈ ಅಕ್ರಮ, ನೀವು ನಮ್ ಜಮೀನ್ ಯಾಕೆ ಬಿಡ್ಬೇಕು ಅಂತ ಹೇಳಿದವರು, ಇದನ್ನು ನಿಮಗೆ ತಾನೇ ಸೇರುತ್ತೆ. ಈ ಅಕ್ರಮಗಳೆಲ್ಲ ನಿಮಗೆ ತಾನೇ ಸೇರುತ್ತೆ. ನೀವು ಅಧಿಕಾರದಲ್ಲಿ ಬೇರೆ ಇದ್ದಿದ್ದೀರಾ. ಈಗ ನೀವ್ ಹೇಳೋದೇನು, 22ರಲ್ಲಿ ಅಲಾಟ್ಮೆಂಟ್ ಲೆಟರ್ ಕೊಟ್ರಲ್ಲ,
ಅದು ಬಿಜೆಪಿನವ್ರು ಕೊಟ್ರು ಅಂತ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೀನಿ, ಸುಮಾರು ಕಡೆ ಹೇಳಿದೀನಿ. ಈ ಬಿರಿಯಾನಿ ರೆಡಿ ಮಾಡ್ಬಿಡ್ತಾರಮ್ಮ, ಫುಲ್ ಮಸಾಲೆ ಹಾಕಿ ಎಲ್ಲ ಕುಕ್ಕಿಂಗ್ ಎಲ್ಲ ಆಗ್ಬಿಟ್ಟು ಆ ಮುಚ್ಚಿ ಇಟ್ಬಿಟ್ಟು ಅದ್ರ ಮೇಲೆ ಕೆಂಡ ಹಾಕ್ತಾರೆ, ಅದಕ್ಕೆ ದಮ್ ಅಂತಾರೆ. ಈ ದಮ್ ಹಾಕೋ ಕೆಲ್ಸ ಎಲ್ಲ ಚೆನ್ನಾಗಿತ್ತಲ್ಲ ಅಂತ ಆಫೀಸರ್ ಕೇಳಿದ್ರೆ ಎಲ್ಲ ಆಫೀಸರ್ಸ್ ಇದು ಕರೆಕ್ಟ್ ಇದೆ ನೋಡ್ರಿ, ಈ ಜಮೀನ್ ಹೋಗಿದೆ, ಈ ಜಮೀನಿಗೆ ಯಾವ ರೇಟು ಇಷ್ಟು ಮೀಟಿಂಗ್ ಅಲ್ಲಿ ಹೇಳಿದಾರೆ ಎಲ್ಲ ಅಂತ ನೋಡ್ಸದಾಗ ಎಸ್ ಅಂತ ಹೇಳಿ ಕೊಟ್ಟವ್ರಪ್ಪ. ಅವ್ರಿಗೆ ಅದ್ರ ಒಳಗೆ ಆ ಪಾತ್ರೆ ಒಳಗೆ ದನದ ಮಾಂಸ ಇತ್ತೋ ಮಟನ್ ಇತ್ತೋ ಇಲ್ಲ ನಾಯಿ ಮಾಂಸ ಇತ್ತೋ ಅಂತ ಇವ್ರಿಗೆ ಗೊತ್ತಾಗಿಲ್ಲ. ಈಗ ಬಿಜೆಪಿನವ್ರು ಗೊತ್ತಾಗ್ತದೆ, ಅರ್ರೆ ನಾವ್ ನೋಡಕ್ಕೆ ಹೋಗಿಲ್ಲಲ್ಲ, ಯಾಕಂದ್ರೆ ಅಧಿಕಾರಿಗಳು ಅಷ್ಟು ಚೆನ್ನಾಗಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ, ಯಾರು ಅವಿಶ್ವಾಸ ಬರಲ್ಲ. ನೀವು ಒಂದ್ ಸ್ವಲ್ಪ ಮುಂಚೆ ನೀವು ಇದು ಹೇಳಿದ್ರಿ 2013 ಅಫಿಡವಿಟ್ ಅಲ್ಲಿ ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಅದು ಜನಕ್ಕೆ ಗೊತ್ತಾಗ್ಲಿ. ಫೈನಲ್ ವರ್ಡ್ ಈಗ ಈ ಬೆಳವಣಿಗೆ ಗಮನಿಸಿದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಕೂಡ ನನ್ನ ನೇರ ಇನ್ವಾಲ್ವ್ಮೆಂಟ್ ಇಲ್ಲ, ಅದ್ಯಾರೋ ಗಿಫ್ಟ್ ಇಟ್ಕೊಟ್ರು ನನ್ನ ಪತ್ನಿಗೆ, ಅವ್ರನ್ನ ಕೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ರಿಯಾಕ್ಷನ್ ಇರ್ತಿತ್ತು. ಬಟ್ ಈಗ ಪತ್ರ ರಿಲೀಸ್ ಆಗಿರೋದ್ರಿಂದ, ಡಾಕ್ಯುಮೆಂಟ್ ಸಿಕ್ಕಿರೋದ್ರಿಂದ ಈ ಕಾನೂನು ಹೋರಾಟಕ್ಕೆ ಮತ್ತಷ್ಟು ಈಸಿ ಆಗುತ್ತೆ, ನಿಮ್ಮ ಸ್ಟೆಪ್ ಇನ್ನಷ್ಟು ಈಸಿ ಆಗುತ್ತೆ ಅಂತ ಭಾವಿಸಬಹುದಾ ಫೈನಲಿ? ಓಕೆ ಓಕೆ ಅಬ್ರಾಹಂ ಸರ್, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ, ತಮ್ಮ ರಿಯಾಕ್ಷನ್ ಹಂಚಿಕೊಂಡಿದ್ದಕ್ಕಾಗಿ. ಇದು TJ ಅಬ್ರಾಹಂ ಅವರ ಮಾತು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಲ್ಲಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಯ್ತಲ್ಲ, ದಾಖಲೆಯ ಸಮೇತ ವರದಿ ಪ್ರಸಾರ ಮಾಡಿದ್ವಲ್ಲ, ಖಂಡಿತ ನಮ್ಮ ಹೋರಾಟ ಇನ್ನಷ್ಟು ಈಸಿ ಆಗುತ್ತೆ. ಈ ಪತ್ರ ನಮ್ಮ ಹತ್ರ ಇದೆ, ಇದನ್ನ ಇಟ್ಕೊಂಡು ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ TJ ಅಬ್ರಾಹಂ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ